ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನೋಡ್ರಿ, ಇವತ್ತಿನ ವ್ಲಾಗ್ನಾಗ ನಾವು ಈ ಸೂಪರ್ ಸಲಾಡ್ ತೋರಿಸ್ಲಿಕ್ಕತ್ತೇನೆ. ಕೀನ್ವಾ ಸಾಲೆಡ್ ಇದಕ್ಕೆ ಕ್ಯಾರೆಟು ಮತ್ತು ಕುಕುಂಬರ್ ತುರಿದಿಟ್ಕೊಂಡೀನಿ. ಆಮ್ಯಾಗ ಇದಲ್ಲದೆ ಮತ್ತು ಬೇರೆ ಏನೇನು ಬೇಕಂತ ಹೇಳಿ ಹೇಳ್ತೀನಿ ನೋಡಿ. ನಾನಿಲ್ಲಿ ಟೊಮೆಟೊ, ಆಮೇಲೆ ಪಾಲಕ್, ಕೊತ್ತಂಬರಿ, ಆಮೇಲೆ ಇದು ಈರುಳ್ಳಿ ತೊಗೊಂಡೀನಿ. ಇದು ಕೀನ್ವಾ ರೈಸ್ ಮಾಡಿಟ್ಕೊಂಡಿರೋದು, ತುಂಬ ಚೆನ್ನಾಗಿರ್ತದೆ ಇದು. ಆಮೇಲೆ ಇಲ್ಲಿ ಕಾಯಿ ತುರಿ ಅದ. ಇದಿಷ್ಟು ಬೇಕು. ಇದ್ರ ಮೇಲೆ ಇನ್ನೂ ಉಪ್ಪು ಖಾರ ಎಲ್ಲ ಬೇಕು. ಅದು ಆಮೇಲೆ ಹಾಕಬೇಕಾದ್ರೆ ಏನೇನು ಹಾಕ್ತೀನಂತ ನೋಡೋಣ. ಇವಾಗ ಇವನ್ನೆಲ್ಲ ತರಕಾರಿನ ಹೆಚ್ಚಿಟ್ಕೊಳ್ಳೋಣ. ಮೊದಲು ಪಾಲಕ್ ಹೆಚ್ಕೊಳತ್ತೀನಿ ಸಣ್ಣಗೆ. ಆಮ್ಯಾಗ ಇದು ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ನೀಟಾಗಿ ಸಣ್ಣದಾಗಿ ಹೆಚ್ಕೋಬೇಕು. ನಾನು ಗಜ್ರಿ ಸೌತೆಕಾಯಿನಷ್ಟ ತುರಿದಿಟ್ಕೋತೀನಿ. ಇಲ್ಲಿ 2 ಟೊಮೆಟೊ ಯೂಸ್ ಮಾಡತ್ತೀನಿ. ಇದು ಬೆಳಗ್ಗೆ ಒಂದು ಸಲ ಮಾಡ್ಕೊಂಡ್ರೆ 3 ಹೊತ್ತು ತಿನ್ಬೋದು. ಎಲ್ಲ ಇದಿಷ್ಟು ರೆಡಿ ಮಾಡಿಟ್ಕೊಂಡದ್ದಾಯ್ತು. ಇದಕ್ಕೆ ನಾನು ಕಿನ್ವಾ ರೈಸ್ ಸೇರಿಸ್ಕೊಳತ್ತೀನಿ. ಭಾಳ ಜಲ್ದಿ ಆಗ್ತದೆ, ಹೆಲ್ದಿ ಫುಡ್ಡು. ಒಂದು ಸಲ ಮಾಡಿಟ್ಕೊಂಡ್ರೆ ಬೆಳಗ್ಗೆ 3 ಹೊತ್ತೂ ಊಟದ ಜೊತೆ ತಿನ್ಬೋದು. ಅರ್ಧ ಇದನ್ನು ಊಟ ಮಾಡಿ ಅರ್ಧ ಮಿಕ್ಕಿರೋದು ನಾವು ಅಡುಗೆ ಮಾಡ್ಕೊಂಡಿರೋದು ಅರ್ಧ ತಿನ್ಬೋದು. ಈಗ ಕಿನ್ವಾ ರೈಸ್ ಹಾಕ್ಕೊಂಡೆ, ಆಮೇಲೆ ಕಾಯಿ ತುರಿ ಹಾಕ್ಕೊಂಡೆ. ಇದೆಲ್ಲ ಕರೆಕ್ಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲೇ ಇದು ರುಚಿ ಇದಕ್ಕೆ ಹಾಕ್ಕೊಂಡೀನಿ, ಕಿನ್ವಾ ರೈಸಿಗೆ ಸಾಲ್ಟ್ ಹಾಕ್ಕೊಂಡೆ ಬೇಯಿಸ್ಕೊಂಡೀನಿ. ಅದಕ್ಕಿಲ್ಲಿ ಜಾಸ್ತಿ ಸಾಲ್ಟ್ ಹಾಕ್ಕೊಳತ್ತಿಲ್ಲ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ ಮೇಲೆ. ಅದು ಏನು ಅವಶ್ಯಕತೆ ಇಲ್ಲ. ಆಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತೀನಿ ನಾನು. ಹಸಿಮೆಣ್ಸಿನ್ಕಾಯಿ ಬಳಸಂಗಿಲ್ಲ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳಕತ್ತೀನಿ. ಇದು ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ಇದಕ್ಕೆ ನಾನು ಬಿಳಿ ಎಳ್ಳು ಯೂಸ್ ಮಾಡ್ತೀನಿ. ಸಲಾಡ್ಸಿಗೆಲ್ಲ ಬಿಳಿ ಎಳ್ಳು ಈಗಿನ ಕ್ಲೈಮೇಟಿಗೆ ತಿಂದರೆ ಒಳ್ಳೆಯದು. ಬಿಳಿ ಎಳ್ಳು ಯೂಸ್ ಮಾಡ್ಕೊಳತ್ತೀನಿ. ಇದಿಷ್ಟು ರೀ, ಪಟ್ಟಂತ ಆಗಿಬಿಡ್ತದೆ. ಭಾಳ ಟೈಮ್ ಏನು ತೊಗೊಳಂಗಿಲ್ಲ. ಇದು ಮಾಡ್ಕೊತ ಕೊಡುವಲ್ಲಿ ಇಂಥದ್ದೊಂದು ಬೌಲ್ ಈ ಥರ ಸಲಾಡ್ ಮಾಡಿಕೊಂಡು ನೀವೇನು ಊಟ ಮಾಡ್ತೀರಿ ಅದ್ರ ಜೊತೆ ಅರ್ಧ ಈ ಸಲಾಡು, ಅರ್ಧ ಊಟ ಮಾಡಿಕೊಡ್ರಿ. ಇದೆಲ್ಲ ಉಪ್ಪು ಖಾರ ಹಾಕಿದ್ಮೇಲೆ ಇನ್ನೊಂದು ಸಲ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಈ ಸಲಾಡು ರೆಡಿ ಆಯಿತು. ಸೂಪರ್ ಆಗಿರ್ತದೆ. ಒಂದು ಸಲ ನೀವು ಮನ್ಯಾಗ ಮಾಡಿಕೊಂಡು ಟ್ರೈ ಮಾಡಿರಿ. ಹಾಗಂತ ಇದು ಪೇಸ್ಟ್ರಿ ಕೇಕ್ ತಿಂದಂಗೆ ಆ ಥರ ಎಲ್ಲ ಚೆನ್ನಾಗಿ ಅನ್ಸಂಗಿಲ್ಲ ಫಸ್ಟಿಗೆನ, ಬಟ್ ಹೆಲ್ದಿ ವೈಸ್ ಚಲೋ ಇರ್ತದೆ. ನೆಕ್ಸ್ಟ್ ನಾನೀಗ ಹಾಲಿನ ಕೆನೆ ತೆಗಾಕತ್ತೀನಿ. ಈ ಥರ ನಾನು ಡೈಲಿ ಹಾಲಿನ ಕೆನೆ ತೆಗೆದಿಟ್ಟು ಮನ್ಯಾಗ ಬೆಣ್ಣೆ ಮಾಡೋದು, ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದು ನೋಡೋಣ. ಈಗ ನೆಕ್ಸ್ಟ್ ನೋಡಿರಿ, ಇದು ಫ್ರಿಜ್ನಾಗಿಟ್ಟು ತೆಗೆದ್ರೆ ಈ ಥರ ಸೆಟ್ ಆಗಿರ್ತದೆ ಹಾಲು ಮ್ಯಾಗಿಂದ. ಇದೆಲ್ಲ ಕೆನೆ ಒಂದು 10-15 ದಿವಸದ್ದು ಸೇರಿಸ್ಕೊಂಡು, 15 ದಿವಸ ಭಾಳ ದಿವಸ ಆಗ್ತದೆ, ಒಂದು 8-10 ದಿವಸದ್ದು ಸೇರಿಸಿಟ್ಟು ಮಾಡಿಕೊಡ್ರಿ. ನಾನು ಈ ಸಲ ಜಾಸ್ತಿ ಹೆಪ್ಪ ಹಾಕಿ ಮಾಡಿರೋಂಥ ಮೊಸರಿನ ಮ್ಯಾಗಿನ ತೆಗೆದು ಕೆನೆ ಇರ್ತದೆ ಎಲ್ಲ. ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 3-4 ಸಲ ಗರ್ ಅಣಿಸಿ ತೆಗೆದ್ರೆ ಬೆಣ್ಣೆ ಆಗ್ತದೆ. ಒಂದೇ ಸಲಕ್ಕೆ ಆಗಂಗಿಲ್ಲ, ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಕೈತಿ. ಆಮೇಲೆ ಜಲ್ದಿ ಆಗ್ಲಿಕ್ಕಂದ್ರೆ ತೆಗೆದು ಒಂದು ಸ್ವಲ್ಪ ಹೊತ್ತು ಕಡ್ಯಾಕೆ ಇಟ್ಬಿಡ್ರಿ. ಸ್ವಲ್ಪ ಕೋಲ್ಡ್ ನೀರು ಹಾಕಿ ಕಡ್ಯಾಕೆ ಇಟ್ಟರೆ ನೋಡಿರಿ ಈ ಥರ ಬೆಣ್ಣೆ ರೆಡಿ ಆಗ್ತದೆ. ಇದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಬಂದಿರೋ ಬೆಣ್ಣೆ ಎಲ್ಲ ತಕ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೋತೀನಿ. ಇದಿಷ್ಟ ಅಂದರೆ ಒಂದು ಅರ್ಧ kg ಮೇಲೆ ಬಂದಿತ್ತು ಇದು ಬೆಣ್ಣೆ.
ತೂಕ ಏನು ಮಾಡಿಲ್ಲ, ಬಟ್ ಅಂದಾಜು ಗೊತ್ತಾಗ್ತದೆ. ಅರ್ಧ kg ಮೇಲೆ ಬಂದದ ಬೆಣ್ಣೆ. ಇದಿಷ್ಟು ಬೆಣ್ಣೆ ಬಂದಿತ್ತು. ಇದನ್ನು ಮತ್ತೆ ಸಪ್ರೇಟಾಗಿ ಒಂದೆರಡು ಸಲ ಬೇರೆ ನೀರು ಹಾಕಿ ಈ ಥರ ವಾಶ್ ಮಾಡಿ ಆ ನೀರೆಲ್ಲ ಚೆಲ್ಲಿ ಬೆಣ್ಣೆನಷ್ಟು ತಕ್ಕೊಂಡು ತುಪ್ಪ ಕಾಯ್ಸೋಕೆ ಇಡ್ತೀನಿ. ನೋಡಿರಿ ಇಷ್ಟು ಬೆಣ್ಣೆ ಬಂದದ. ಇದನ್ನು ಕಾಯಕ್ಕೆ ಇಟ್ಬಿಡೋಣಂತ. ನಾನು ತುಪ್ಪ ಕಾಯಿಸ್ಬೇಕಾದ್ರೆ ಅದು ಇದು ಏನೋ ಕಂತ್ರ ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ. ಬರೀ 4 ಮೆಂತ್ಯದ ಕಾಳು, ಒಂದೆರಡು ಹೆಸರು ಕರಿಬೇವು, ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಒಂದು ಹರಳು ಉಪ್ಪು ಹಾಕ್ತೀನಿ ಅಷ್ಟೇ. ಇದನ್ನು ಕಾಯ್ಸೋಕ್ಕಿಟ್ಟಿನಿ. ಈ ಕಡೆ ನಾನು ಅದು ಬೆಣ್ಣೆ ತಗೊಂಡಿರೋದು ಮಜ್ಜಿಗೆ ಈ ಸಲ ಮೊಸರು ಮ್ಯಾಗಿನ ಕೆನೆ ತೆಗೆದು ಹೆಪ್ಪ ಹಾಕಿದ್ದು ತೆಗೆದಿದ್ದು ಇತ್ತಲ್ಲ, ಅದಕ್ಕೆ ಇದು ಮಜ್ಜಿಗೆ ಸ್ವಲ್ಪ ಚಲೋ ಬಂದಿತ್ತು, ಟೇಸ್ಟ್ ಇತ್ತು. ಬರೀ ಹಾಲಿನ ಮ್ಯಾಗಿನ ಕೆನೆ ತೆಗೆದ್ರೆ ಸಪ್ಪಗೆ ಬರ್ತೈತಿ, ಅದು ಮಜ್ಜಿಗೆ ಟೇಸ್ಟ್ ಬರೋಂಗಿಲ್ಲ. ಈ ಸಲ ಇದು ಮಜ್ಜಿಗೆ ಟೇಸ್ಟ್ ಚಲೋ ಬಂದಿತ್ತು. ಅದಕ್ಕೆ ಇದನ್ನು ಸ್ವಲ್ಪ ಹಿಪ್ಪಿ ಎಲ್ಲ ತೆಗೆದು ಸೋಸಿ ಗಟ್ಟಿ ಮಜ್ಜಿಗೆ ಬಂದಿದ್ದು ತೆಗೆದಿಟ್ಕೊಂಡೇನೆ. ಅದನ್ನು ಹಂಗೆ ಯೂಸ್ ಮಾಡ್ಕೊಬೋದು. ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಹಂಗೆ ಕುಡಿಬೋದು ಮಜ್ಜಿಗೆನ. ಈ ಕಡೆ ಇದೊಂದು ಅರ್ಧದಷ್ಟು ಕಾದದ ಬಿಸಿ ಆಗೈತಿ. ಇಟ್ಟು ಮರ್ತು ಬಿಟ್ಟಿದ್ದಾರೆ, ಬೇರೆ ಕೆಲಸ ಮಾಡೋದ್ರೊಳಗೆ ಬ್ಯುಸಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿನ ಬಿಸಿ ಆಗಿಬಿಟ್ಟಿದೆ. ಅದು ಆದ್ರೆ ಚಲೋ ಬಂದದ. ಹಂಗೇನು ಇನ್ನೊಂದು 10 ನಿಮಿಷ ಜಾಸ್ತಿ ಇದಾಗಿತ್ತಂದ್ರೆ ಮತ್ತೆ ಯೂಸ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಚಲೋ ಆಗಿದೆ. ಇದು ಅರ್ಧ kg ಬಾಟಲ್ದಾಗ ನನಗೆ ಅದರ ಅರ್ಧದಷ್ಟು ತುಪ್ಪ ಬಂತಿದೆ ಒಂದು 10 ದಿವಸದ ಕೆನೆಯಿಂದ. ನೋಡಿ ಇಷ್ಟು ತುಪ್ಪ ಬಂದು ಸ್ವಲ್ಪ ಕಲರ್ ಡಾರ್ಕ್ ಬಂತು ಈ ಸಲ. ಇದಕ್ಕಿಂತ ಮುಂಚೆ ಮಾಡಿರೋ ತುಪ್ಪನೂ ತೋರಿಸ್ತೀನಿ ನಿಮಗೆ. ಇದು ಮುಂಚೆ ಮಾಡಿರೋ ತುಪ್ಪ, ಇನ್ನೂ ಯೂಸ್ ಮಾಡೋಕತ್ತಿಲ್ಲ ಇದನ್ನು. ಇದು ಹಂಗೆ ಅದು ಒಂದು 2 ದಿವಸ ಇಟ್ಟರೆ ಇದು ಅದೇ ಥರ ಒಂದೇ ದಿವ್ಸಕ್ಕೆ ಆಗ್ತದೆ, ಮರಳಾಗಿ ಅಮ್ಮ ಮಾಡಿರೋ ತುಪ್ಪದ ಥರನೇ ಬರ್ತದೆ ಅದು. ಇದು ಇದಕ್ಕಿಂತ ಮುಂಚೆ ಮಾಡಿರೋ ತುಪ್ಪ, ಇದು ಇವಾಗ ಮಾಡಿರೋ ತುಪ್ಪ. ಇದಾಗಿತ್ತು ಇದು ತುಪ್ಪದ್ದು ಸೀರೀಸು. ಇದಾದಮೇಲೆ ನೆಕ್ಸ್ಟ್ ನಾವು ದೋಸೆ ಮಾಡ್ಲಿಕ್ಕತ್ತೀವಿ. ಇದು ಒಂದು ಹಿಟ್ಟಿನಾಗ ಒಂದು 3-4 ಥರ ದೋಸೆ ಮಾಡಿದ್ದೆ. ಇದು ದೊಡ್ಡ ದೋಸೆ, ತೆಳ್ಳಗೆ ಕ್ರಿಸ್ಪಿಯಾಗ ಮನೆಯವರಿಗೆ ಈ ಥರ ದೋಸೆ ಮಾಡಿಕೊಡ್ಬೇಕು, ಗರಿ ಮಕ್ಳಿಗೆ ಒಂಥರ ಬೇರೆ, ತಿನ್ನೋಕೆ ಇಲ್ಲಿ ಮನ್ಯಾಗ ತಿನ್ನೋಕೆ ಒಂಥರ ಬೇರೆ, ಟಿಫಿನಿಗೆ ಒಂಥರ ಬೇರೆ. ಇದು ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೀನಿ ದೋಸೆ. ರೆಗ್ಯುಲರ್ ಅಕ್ಕಿ ದೋಸೆನೇ ಇದು. ನಾನು ಮತ್ತು ಬೇರೆ ಬೇರೆ ಥರ ಅಕ್ಕಿ ಹಾಕಿ ದೋಸೆ ಮಾಡ್ತೀನಿ, ನವಣೆ ಹಾಕಿ. ಸಿರಿಧಾನ್ಯ ಎಲ್ಲ ಬಳಸ್ಕೊಂಡು ದೋಸೆ ಮಾಡ್ತೀನಿ. ಅವನ್ನೆಲ್ಲ ಮುಂದಿನ ಇದು ರೆಗ್ಯುಲರ್ ದೋಸೆ ಇತ್ತು, ಅದಕ್ಕೆ ರೆಸಿಪಿ ಅದು ಇದು ಏನು ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ತುಪ್ಪ ಹಾಕಿ ಈ ಥರ 1-2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಒಂದು ಸೈಡ ಬೇಯಿಸಿ ತೆಗಿಬೋದು ಆರಾಮ್ಸೆ.
ಓಕೆ, ಇದು ನೆಕ್ಸ್ಟ್ ದೋಸೆ. ಇದು ಸೆಟ್ ದೋಸೆ ಥರ ಹಾಕಿದ್ದೀನಿ. ಇದು ಒಂಥರ ಬ್ರೆಡ್ ಥರ ಸ್ಪಾಂಜಿ ತುಂಬ ಚೆನ್ನಾಗಿ ಬರ್ತದೆ. ಆದರೆ ಇದಕ್ಕೆ ನಾನು ತರಕಾರಿ ಏನು ಹಾಕಿಲ್ಲ, ಬರೀ ಎಳ್ಳು ಮಾತ್ರ ಹಾಕಿ ಮಾಡಿರೋದಿದು ಸೆಟ್ ದೋಸೆ ಅನ್ಬೋದು. ಒಂದೇ ಹಿಟ್ಟಲ್ಲಿ ಒಂದು 20 ಥರ ವೆರೈಟಿ ಮಾಡ್ಬೋದು. ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ದೋಸೆ ಮಾಡ್ಬೋದು. ಇದನ್ನು ಸ್ವಲ್ಪ ಮುಚ್ಚಿಟ್ಟು ಎರಡು ಸೈಡ್ ಬೇಯಿಸ್ಕೋಬೇಕು. ಇದನ್ನು ಎರಡು ಸೈಡ್ ಬೇಯಿಸ್ಕೊಂಡ್ರೆ ಸ್ಪಾಂಜಿ ದೋಸೆ ರೆಡಿ ಆಗ್ತದೆ. ಇದು ಸೆಟ್ ದೋಸೆ. ಇವಾಗ ಸಣ್ಣ ಸಣ್ಣ ದೋಸೆ, ಇವು ಟಿಫಿನ್ ಬಾಕ್ಸಿಗೆ ಹಾಕೋ ದೋಸೆ. ಇವು ಟಿಫಿನ್ ಬಾಕ್ಸ್ ಎಷ್ಟು ಹಿಡಿತದೆ ಅದೇ ಸೈಜ್ನಾಗ ಸಣ್ಣ ಸಣ್ಣ ಮಾಡೋ ದೋಸೆ ಇವು, ಡಬ್ಬಿಗೆ ಅಂಥೇಳಿ. ಈ ಮಕ್ಕಳು ಸ್ಕೂಲಿಗೆಲ್ಲ ಇಷ್ಟಿಷ್ಟೇ ಪುಟಾಣಿ ದೋಸೆ ಮಾಡಿ ಹಾಕ್ತೇನೆ. ಇದು ಮಿಕ್ಕಿ ಮೌಸ್ ದೋಸೆ. ಇದು ನನ್ನ ಮಗ ಇದೇ ಥರ ಮಾಡಿಕೊಡು ಅಂತ ಕೇಳ್ತಾನೆ. ಮಿಕ್ಕಿ ಮೌಸ್ ಬೇರೆ ಯಾವುದೋ ಶೇಪ್ನಾಗ ಅದನ್ನು ಸ್ವಲ್ಪ ಮಿಕ್ಕಿ ಮೌಸ್ ಶೇಪ್ ಹಾಕಿಕೊಟ್ರೆ ತಿಂತಾನವ. ಈ ಥರ ದೋಸೆ ಎಲ್ಲಿ ಸಿಗೋದಿಲ್ಲಲ್ಲ ಮನ್ಯಾಗ. ನಾವು ತಾಯಿಗಳು ಮಾಡಿದ ವೆರೈಟಿ ದೋಸೆಗಳು ಮಿಕ್ಕಿ ಮೌಸ್ ದೋಸೆ. ಇದು ಒಂಥರ ಚೆಂದ ಕಾಣಿಸ್ತದೆ. ಸಣ್ಣ ಹುಡುಗರಿಗೆ ಅಟ್ರಾಕ್ಟ್ ಆಗ್ತಾವೆ, ತಿಂತಾವೆ ಕೂತ್ಕೊಂಡು ಈ ಥರ ಮಾಡಿಕೊಟ್ರೆ. ಈಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ, ಅದೇ ಮಿಕ್ಕಿ ಮೌಸ್ ದೋಸೆನೇ ಇದು. ಅದಕ್ಕಿಂತ ಚೆನ್ನಾಗಿ ಬಂದಿತ್ತಿದು ಎರಡನೇ ದೋಸೆ. ಈ ಥರ ನಮ್ದು ಇವತ್ತು ಬೆಣ್ಣೆ ತುಪ್ಪ ಸ್ಯಾಲೆಡು ದೋಸೆ ಪಲ್ಯ ಚಟ್ನಿ ಮಾಡೋ ದಿನ ಆಗಿತ್ತು. ಪಲ್ಯ ಚಟ್ನಿ ತೋರಿಸಿಲ್ಲ, ರೆಗ್ಯುಲರ್ ಪಲ್ಯ ಆಲೂಗಡ್ಡೆ ಪಲ್ಯ ಚಟ್ನಿ ಅಂತ ಹೇಳಿ. ಇದೇ ಥರ ಹೊಸ ಹೊಸ ವಿಡಿಯೋ ಸಲುವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ, ಆಮೇಲೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಲ್ಲಿ ಮಟ್ಟ ಯಾರಾದರೂ ನೋಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಹೊಸ ಹೊಸ ವಿಡಿಯೋದೊಂದಿಗೆ ಬರೋಣಂತ. ಓಕೆ, ಇದು ಸೂಪ್ ಸಾಯಂಕಾಲ ಮಾಡಿರುವಂಥ ಸ್ವೀಟ್ ಕಾರ್ನ್ ಸೂಪು ಮಸ್ತಾಗಿತ್ತು. ಇದ್ರದ್ದು ರೆಸಿಪಿ ಬೇಕಾದ್ರೆ ಮುಂದೆ ಶೇರ್ ಮಾಡ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.